ಡಂಕಿ ಫಿಲಮ್ ಎಷ್ಟು ಜನ ನೋಡಿದ್ರು ಇಲ್ವೋ ಗೊತ್ತಿಲ್ಲ, ಹಿಂದಿನಲ್ಲಿ ಬಂದಿರೋ ಫಿಲಮ್. ಆದಷ್ಟು ಒಂದು ಸಲ ಆ ಫಿಲಮ್ ನ ನೋಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿಂದ ಫಾರಿನ್ ಅಲ್ಲಿ ಏನೋ ಸಿಗುತ್ತೆ ಅಂತ ಆಸೆ ಪಟ್ಕೊಂಡು ಅಲ್ಲೋಗಿ ಒದ್ದಾಡೋ ಅಂತ ಲೈಫ್ ಯಾವ ತರ ಇರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಏನ್ ಯಾವಾಗ್ಲೂ ಬೇರೆ ಲ್ಯಾಂಗ್ವೇಜ್ ಫಿಲಂ ಬಗ್ಗೆನೇ ಮಾತಾಡ್ತಾ ಇರ್ತೀರಾ, ಕನ್ನಡ ಫಿಲಂಗಳೇ ಬರೋದಿಲ್ವಾ ಅಂತ ಹೇಳ್ಬೋದು. ಕನ್ನಡ ಫಿಲಂಗಳ ರಿವ್ಯೂ ತುಂಬಾ ಜನ ಕೊಡ್ತಾ ಇರ್ತಾರೆ, ಆದ್ರೆ ಬೇರೆ ಲ್ಯಾಂಗ್ವೇಜ್ ಫಿಲಂ ರಿವ್ಯೂಗಳನ್ನ ಕನ್ನಡದಲ್ಲಿ ನೋಡಿ ಅಂತ ಏಂತ ಕೇಳ್ತೀವಿ ಅಂದ್ರೆ ಕೆಲವೊಂದರಿಂದ ನಾವು ಕೆಲವೊಂದು ಕಲಿಯೋದಿರುತ್ತೆ. ಈ ಡಂಕಿ ಫಿಲಂ ಇಂದ ನಾವು ಕೆಲವೊಂದು ವಿಷಯಗಳನ್ನ ಕಲಿಬಹುದು. ದೂರದ ಬೆಟ್ಟ ನುಣ್ಣಗೆ ಅಂತ ಮೊದಲು ಅದಕ್ಕೆ ಹೇಳಿದೆ ನಿಮಗೆ. ಫಾರಿನ್ ಏನೋ ಅನ್ಕೊಂಡು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಅಲ್ಲಿ ಬದುಕುವಂತ ರೀತಿ ಯಾವ ತರ ಇರುತ್ತೆ, ನಮ್ಮ ಲೈಫ್ ಯಾವ ತರ ಸ್ಟ್ರಗಲ್ ಆಗುತ್ತೆ ಅನ್ನೋದನ್ನ ಡಂಕಿ ಫಿಲಂ ಅಲ್ಲಿ ತೋರಿಸಿದ್ದಾರೆ. ಶಾರುಖ್ ಖಾನ್ ಅವರು ಈ ಫಿಲಂ ಅಲ್ಲಿ ಆಕ್ಟ್ ಮಾಡಿರೋದು. ಜವಾನ್ ಫಿಲಂ ತುಂಬಾನೇ ಹೈಪ್ ಆಗಿತ್ತು. ಅದಾದ್ಮೇಲೆ ಬಂದಿರೋಂತ ಇವರು ಈ ಫಿಲಮ್ ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋಂಥ ಫಿಲಮ್ ಏನಲ್ಲ, ಬಟ್ ಅದರಲ್ಲಿರೋ ಕಥೆನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಸಲನಾದ್ರೂ ಈ ಫಿಲಮ್ನ ನೋಡ್ಲೇಬೇಕು. ಡಂಕಿ ಅಂದ್ರೆ ಸಿಂಪಲ್ ಆಗಿ ಈಗ ನಾರ್ಮಲ್ ಆಗಿ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಇಷ್ಟೊಂದು ಫಾರಿನ್ಗೆ ಕಳಿಸೋ ಅಂತ ಏಜೆನ್ಸಿಗಳಿದಾವೆ. ಅಂದ್ರೆ ಕೆಲಸದ ಬೇಸ್ ಮೇಲೆ, ಎಜುಕೇಶನ್ ಬೇಸ್ ಮೇಲೆ ಬೇರೆ ಬೇರೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಫಾರಿನ್ಗೆ ಕಳಿಸುವಂತ ಏಜೆನ್ಸಿಗಳು ತುಂಬಾ ಇದಾವೆ. ಅದರಲ್ಲಿ ದುಡ್ಡಿಸ್ಕೊಂಡು ಮೋಸ ಮಾಡೋರು ತುಂಬಾ ಜನ ಇದ್ದಾರೆ. ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದನ್ನ ಬಿಟ್ಟು ಫಾರಿನ್ಗೆ ಹೋಗ್ಬೇಕು ಅಂತ ಆಸೆನೂ ಇರುತ್ತೆ, ಆದ್ರೆ ದುಡ್ಡನ್ನ ಯಾರಿಗೋ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಕಳ್ಳದಾರಿನಲ್ಲಿ ಆ ದೇಶಕ್ಕೆ ತಲುಪಿಸೋ ಕೆಲಸ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಆದ್ರೆ ಕಳ್ಳದಾರಿನಲ್ಲಿ ಕರ್ಕೊಂಡೋಗಿ ಆ ದೇಶಕ್ಕೆ ಸೇರಿಸ್ತಾರೆ. ಅದಕ್ಕೆ ಅಮೌಂಟ್ ಈಗ ನಾರ್ಮಲ್ ಆಗಿ 10 ಲಕ್ಷ ಖರ್ಚಾಗುತ್ತೆ. ಈಗ ಡೈರೆಕ್ಟ್ ಹೋಗ್ಬೇಕು ಅಂದ್ರೆ ಕಳ್ಳದಾರಿನಲ್ಲಿ ಜಸ್ಟ್ 1 ಲಕ್ಷಕ್ಕೆ ಕರ್ಕೊಂಡೋಗಿ ಆ ದೇಶಕ್ಕೆ ಬಿಡ್ತಾರೆ. ಆ ದೇಶಕ್ಕೆ ಬಿಟ್ಟಾದ್ಮೇಲೆ ಅವ್ರ ಕೆಲಸ ಮುಗೀತು. ಅಲ್ಲಿ ಕೆಲಸ ಹುಡ್ಕೊಳ್ಳೋದಾಗ್ಬೋದು, ಇನ್ನೊಂದಾಗ್ಬೋದು, ಅದೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಕೆಲವೊಬ್ರು ಇಲ್ಲಿಂದ ಫಾರಿನ್ಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಹೋಗಿ ಅಲ್ಲಿ ಯಾವ ತರ ಬದುಕ್ತಾ ಇರ್ತಾರೆ. ನಮಗೆ ಗೊತ್ತಿರೋಂಗೆ ಫಾರಿನ್ಗೆ ಹೋಗಿ ರಾಯಲ್ ಆಗಿ ಫೋಟೋಗಳು ತೆಗೆದು ವಿಡಿಯೋಗಳು ತೆಗೆದು ಹಾಕ್ತಾ ಇರ್ತಾರೆ. ನಾವೇನ್ ಅನ್ಕೋತೀವಿ ಫುಲ್ ರಿಚ್ ಆಗಿ ಎಂಜಾಯ್ ಮಾಡ್ತಾ ಇದಾರೆ, ಬಿಡಪ್ಪ ಸಕ್ಕದಾಗ ಕೋಟಿ ದುಡಿತಾ ಇದಾರೆ ಅಂತ. ಬಟ್ ಅಲ್ಲಿರೋರ್ ಪರಿಸ್ಥಿತಿ ಯಾವ ತರ ಇರುತ್ತೆ, ಅಲ್ಲಿ ಅವರು ಪಾತ್ರೆ ತೊಳಿತಾ ಇರ್ತಾರೋ, ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾರೋ, ಇಲ್ಲ ಇನ್ನೊಂದು ಗಟರ್ ಕ್ಲೀನಿಂಗ್. ಈ ಸಿನಿಮಾದಲ್ಲಿ ತೋರಿಸಿರೋದು ಅದೇ, ಮೋರಿ ಕ್ಲೀನ್ ಮಾಡ್ತಾ ಇರ್ತಾನೆ. ಯಾರೋ ಒಬ್ಬ ಎಜುಕೇಶನ್ ಪರ್ಪಸ್ಗೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾನೆ. ಅವನು ಫ್ರೆಂಡ್ಸ್ಗಳು ಕಳ್ಳದಾರಿನಲ್ಲಿ ಹೋಗಿ ಅವನ್ನ ಮೀಟ್ ಮಾಡಿ ಅಲ್ಲಿ ಕೆಲಸ ಗಿಟ್ಟಿಸ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಬಟ್ ಆದ್ರೆ ಅಲ್ಲಿ ಅವನ ಪರಿಸ್ಥಿತಿ ನೋಡಿ ಅವ್ರಿಗೆ ಅಲ್ಲಿರೋದಕ್ಕೆ ಇಷ್ಟ ಆಗದೆ ಇರೋಂಥ ಕಂಡೀಷನ್ಗಳು ಅಲ್ಲಿ ನಡೀತವೆ. ಅಂದ್ರೆ ಆ ವ್ಯಕ್ತಿ ಇಲ್ಲಿಂದ ಎಜುಕೇಶನ್ ಪರ್ಪಸ್ಗೆ ಓದೋನು ಅಲ್ಲಿ ಮೋರಿ ಕ್ಲೀನ್ ಮಾಡ್ಕೊಂಡು ಬದುಕ್ತಾ ಇರ್ತಾನೆ ಅಂದ್ರೆ ಲೆಕ್ಕ ಹಾಕಿ. ಬದುಕಬೇಕು ಅಂದ್ರೆ ಫಾರಿನಲ್ಲಿ ತುಂಬಾ ಕಷ್ಟಗಳಿರುತ್ತೆ. ಅದನ್ನೆಲ್ಲ ಎದುರಿಸಿ ಬದುಕ್ತೀನಿ ಅನ್ನೋರು ಫಾರಿನ್ಗೆ ಹೋಗ್ತಾರೆ, ಇಲ್ಲ ದುಡ್ಡಿದ್ದವರು ಫಾರಿನ್ಗೆ ಹೋಗ್ಬೇಕು. ಏನೋ ಆಸೆಗಳು ಇಟ್ಕೊಂಡು ಏನೋ ಸಾಧಿಸ್ಬಿಡ್ತೀವಿ ಅನ್ಕೊಂಡು ಫಾರಿನ್ಗೆ ಹೋಗೋ ಕನಸುಗಳನ್ನ ಕಟ್ಕೊಳ್ಳೋದಕ್ಕಿಂತ ಇರೋ ಜಾಗದಲ್ಲಿ ನೆಮ್ಮದಿಯಾಗಿ ಬದುಕೋದನ್ನ ನೋಡಿ ಅಂತ ಕಲಿಸೋದೆ ಈ ಸಿನಿಮಾ ಕತೆ. ಅದಕ್ಕೆ ಹೇಳಿದ್ದು ನಿಮ್ಗೆ. ಆದ್ರೆ ಒಂದು ಸಲ ಈ ಸಿನಿಮಾನ ನೋಡಿ ಹಿಂದಿನಲ್ಲಿದ್ರು ಅದರಲ್ಲಿರೋ ಅರ್ಥನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರಿಂದ ಎಷ್ಟೋ ಜನ ಫಾರಿನ್ಗೆ ಹೋಗ್ತೀವಿ, ಅಲ್ಲಿ ಎಂಜಾಯ್ ಮಾಡ್ತೀವಿ ಅನ್ನೋ ಆಸೆಗಳು ಯಾವ ತರ ಇರುತ್ತೆ, ನಾವು ಅಲ್ಲಿ ಹೋದ್ಮೇಲೆ ನಮ್ಮ ಪರಿಸ್ಥಿತಿ ಯಾವ ತರ ಇರುತ್ತೆ ಅನ್ನೋದು ಈ ಡಂಕಿ ಫಿಲಮ್ ಅಲ್ಲಿ ತೋರಿಸಿದ್ದಾರೆ. ಒಂದ್ಸಲ ಆದ್ರೆ ಡಂಕಿ ಫಿಲಮ್ ನೋಡಿ ಅದರಲ್ಲಿರೋ ವಿಷಯಗಳನ್ನ ತಿಳ್ಕೊಳ್ಳಿ. ಥ್ಯಾಂಕ್ ಯು, ಗುಡ್ ಬೈ, ಮತ್ತೆ ಸಿಗೋಣ.